ಗುರು, ನಾವು ಬದುಕಿದಾಗ ಏನೇನ್ ನಡೆಯುತ್ತೆ ಅನ್ಬಿಟ್ಟು ನಮ್ಗೆ ಗೊತ್ತಿರತ್ತೆ. ನಾವು ಸತ್ ಮೇಲೆ ಏನೇನ್ ನಡೆಯುತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ನಮ್ ಭೂಲೋಕದಲ್ಲಿ ಹೇಳ್ಬೇಕು ಅಂತಂದ್ರೆ ನೀವೇನಾದ್ರೂ ತಪ್ಪು ಮಾಡ್ದ ಅಂತಂದ್ರೆ ಶಿಕ್ಷೆ ಕೊಡೋದಕ್ಕೆ ಕಾನೂನ್ ಇದೆ. ಬಟ್ ಕಾನೂನ್ ಕೈಯಿಂದ ತಪ್ಪಿಸ್ಕೊಂಡೋದ ಅಂತಂದ್ರೆ ನೀವು ಮಾಡಿರೋಂತ ತಪ್ಪಿಗೆ ಪನಿಷ್ಮೆಂಟ್ ಯಾರು ಕೊಡ್ತಾರೆ? ನೀವು ಸತ್ ಮೇಲೆ ಯಾವ ರೀತಿ ಪನಿಷ್ಮೆಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೆಲ್ಲ ಕೇಳೋದಕ್ಕೆ ಹೋಗ್ತಿರೋದು ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತ ಒಂದು ಭಯಾನಕ ಕತೆ. ಈ ಕಥೆಯಲ್ಲಿ ಪಾಪ ಮಾಡಿ ಶಾಪ ಹಾಕಿಸ್ಕೊಂಡು ಯಾವ ಪಾಪಕ್ಕೆ ಏನೇನ್ ಶಿಕ್ಷೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡುತ್ತೆ ಈ ವಿಡಿಯೋ. ಹಂಗೆ ನಿಮ್ಗೇನಾದ್ರೂ ಈ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್, ಒಂದು ಶೇರ್, ಅದರಿಂದ ಐ ಆಮ್ ಹ್ಯಾಪಿ. ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತ ಭಯಾನಕ ಶಿಕ್ಷೆಗಳು ಅದ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೊಡ್ತಾರೆ ಅಂತ ನೋಡೋದ. ಒಂದ್ ದಿವಸ ಎಲ್ರು ಸಾಯ್ತೀರಿ, ಅದೆಲ್ರಿಗೂ ಗೊತ್ತಿರೋದನ್ನೇ. ಒಳ್ಳೆ ಕೆಲಸ ಮಾಡಿದವ್ರು ಸ್ವರ್ಗಕ್ಕೆ ಹೋಯ್ತಾರೆ, ಕೆಟ್ಟ ಕೆಲಸ ಮಾಡಿದವ್ರು ನರ್ಕಕ್ಕೆ ಹೋಯ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದನ್ನೇ. ಚಿಕ್ಕ ವಯಸ್ಸಿಂದ ಅವ್ರು ಇವರು ಹೇಳೋದನ್ನ ಕೇಳಿರ್ತೀರಿ. ಬಟ್ ಇವಾಗ ಸ್ವರ್ಗಕ್ಕೆ ಹೋಗೋರ್ ಬಗ್ಗೆ ನಾವು ಮಾತಾಡೋದ್ ಬೇಡ. ಏನಕ್ಕೆ ಅಂತಂದ್ರೆ ಅವ್ರು ಒಳ್ಳೆಯವರು, ಸತ್ ಮೇಲೆ ಅವ್ರಿಗೆ ಸ್ವರ್ಗದಲ್ಲಿ ಒಂದು ರಾಜ ಮರ್ಯಾದೆ ಇರುತ್ತೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋದ್ ಬೇಡ. ಬಟ್ ಪಾಪ ಮಾಡಿ ಶಾಪ ಹಾಕಿಸ್ಕೊಂಡ್ ಜನಗಳ ಹತ್ರ ಯಮಲೋಕಕ್ಕೆ ಹೋಗೋ ಅಂತವ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ಲೇಬೇಕು. ಏನಕ್ಕೆ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಶಿಕ್ಷೆಗಳು ಕೊಡ್ತಾರೆ ಅಂತ. ಫಸ್ಟ್ ನೀವು ಸಾಯ್ತಿದಂಗೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಯಮ ಭಟ್ಟರು ಪಕ್ಕದಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ನೀವು ಬರಲ್ಲ ಅಂದ್ರೂ ಬಿಡಲ್ಲ, ಹೇಳ್ಕೊಂಡು ಹೋಯ್ತಾರೆ. ಹಂಗೆ ಯಮಲೋಕಕ್ಕೆ ಎಳ್ಕೊಂಡು ಹೋಗುವಂತ ಟೈಮ್ ಅಲ್ಲಿ ಫಸ್ಟ್ ತಾಮಸ ನದಿನ ದಾಟಿಸ್ತಾರೆ. ನೀವು ಅನ್ಕೊಂಡ ತರ ಧರ್ಮಸ್ಥಳದ ಪಕ್ಕ ಇರುವಂತ ನೇತ್ರಾವತಿ ನದಿ ತರ ಅಲ್ಲ ಗುರು. ಅದು ರಕ್ತ ಮೂತ್ರ ವಿಷದಿಂದ ತುಂಬಿರುವಂತ ಭಯಾನಕ ನದಿ. ಅದು ಈ ನದಿನ ದಾಟಬೇಕಾದ್ರೆ ಪಾಪ ಮಾಡಿ ಸತ್ತಿರುವಂತ ಪ್ರತಿ ಒಂದು ಆತ್ಮಗಳು ರಕ್ತ ಮೂತ್ರ ವಿಷದಿಂದ ತುಂಬಿರುವಂತ ನದಿನ ದಾಟಬೇಕಾದ್ರೆ ನರಳಿ ಸಾಯ್ತವೆ. ಹಂಗನು ಬಿಡಲ್ಲ, ಮುಂದೊಂದಿ ಬಾ ಮುಸಲಮ್ಮ ಪಂಡಗ ಅಂತ ಹೇಳ್ಕೊಂಡು ಹೋಯ್ತಾರೆ. ಆ ನದಿನ ದಾಟ್ತಿದ್ದಂಗೆ ನೆಕ್ಸ್ಟ್ ಪನಿಷ್ಮೆಂಟ್ ಬಂದಿ ಕುಂಬಿ ಪಾಕ. ಕೇಳಿರ್ತೀರಾ, ಬಟ್ ಅದ್ರ ಬಗ್ಗೆ ಗೊತ್ತಿರಲ್ಲ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಶಿಕ್ಷೆನ ಪರ್ಟಿಕ್ಯುಲರ್ ಆಗಿ ನಾನ್ ವೆಜಿಟೇರಿಯನ್ಸ್ ಕೊಡ್ತಾರೆ. ಹೇಳ್ಬೇಕು ಅಂದ್ರೆ ನನ್ನಂತವ್ರು ಕೊಡ್ತಾರೆ. ಈ ಶಿಕ್ಷೆಯಲ್ಲಿ ದೊಡ್ಡ ಪಾತ್ರೆನ ತಗೋತಾರೆ. ಆ ಪಾತ್ರೆಯಲ್ಲಿ ಚೆನ್ನಾಗಿ ಆಯಿಲ್ ನ ಕುದಿಸ್ತಾರೆ. ಆ ಕುದಿತಾ ಇರುವಂತ ಆಯಿಲ್ ಅಲ್ಲಿ ಚೆನ್ನಾಗಿ ಕರ್ಕೊಂಡು ಹೋಗಿ ಡೀಪ್ ಫ್ರೈ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಕಬಾಬ್ ನ ತಿಂದಿದ್ದೀರಾ? ಆ ಕಬಾಬ್ ಮಾಡ್ಬೇಕಾದ್ರೆ ಆ ಪ್ರಾಣಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟು ಪ್ರೋಸೆಸ್ ನ ಮಾಡ್ತಾರೋ ಅದೇ ರೀತಿ ನಾನ್ ವೆಜಿಟೇರಿಯನ್ಸ್ಗೂ ಅಪ್ಲಿಕೇಬಲ್ ಇರುತ್ತೆ ಪ್ರಾಣಿ ಹತ್ಯೆ ಮಾಡೋರ್ಗೆ. ಆ ಒಂದು ಶಿಕ್ಷೆ ಪ್ರಾಣಿ ಹತ್ಯೆ ಮಾಡೋರ್ಗಲ್ವಾ. ತಿನ್ನೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಪ್ರಾಣಿ ಹತ್ಯೆ ಮಾಡೋದು ಎಷ್ಟು ತಪ್ಪು, ತಿನ್ನೋದ್ರಿಂದನೂ ಅಷ್ಟೇ ತಪ್ಪಿರುತ್ತೆ. ಏನಕ್ಕೆ ಅಂತಂದ್ರೆ ಅವ್ರು ಎಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೋ ಅದೇ ತರನೇ ಮನೆಗ್ ತಗೊಂಡೋದ್ಮೇಲೆ ಟೇಸ್ಟ್ ಆಗಿರಬೇಕು ಅಂದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹುಳಿನ ಹಾಕಿ ಟೇಸ್ಟ್ ಗೋಸ್ಕರ ಡೀಪ್ ಫ್ರೈ ಮಾಡಿ ಯಾವ ರೀತಿ ಚಿತ್ರಹಿಂಸೆ ಕೊಡ್ತಿರೋ ನೀವು ಸತ್ ಮೇಲೂ ಅಲ್ಲಿ ನಿಮ್ಗೆ ಈ ತರ ಶಿಕ್ಷೆಗಳೆಲ್ಲ ಅಪ್ಲಿಕೇಬಲ್ ಇರುತ್ತೆ. ಒಂದು ದೊಡ್ಡ ಬಾಂಡ್ಲಿ ತಗೊಂಡು ಚೆನ್ನಾಗಿ ಕುದಿಸಿ ನೀವ್ ಯಾವ ರೀತಿ ಅದನ್ನ ಡೀಪ್ ಫ್ರೈ ಮಾಡಿದ್ರು ಅದೇ ತರನೇ ಎಣ್ಣೆಲಿ ಹಾಕಿ ನಿಮ್ಮನ್ನ ಡೀಪ್ ಫ್ರೈ ಮಾಡುತ್ತಾರೆ. ನೆಕ್ಸ್ಟ್ ಶಿಕ್ಷೆ ಬಂದು ವಜಕುಂಭಶೀಲ. ಈ ತರ ಒಂದು ಶಿಕ್ಷೆ ಯಾರಿಗಿರುತ್ತೆ ಅಂತಂದ್ರೆ ಯಾರು ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡ್ತಾರೆ ಅಂತವ್ರಿಗಿರುತ್ತೆ. ಇದ್ರಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಯಮ ಭಟ್ಟರು ಪಾಪಿಗಳ ಹತ್ರ ಬಂದು ಬಾ ಮಗ ಶಿಕ್ಷೆನ ಅನುಭವಿಸಿ ಸಾಕಾಗ್ಬಿಟ್ಟಿದ್ಯಲ್ಲ, ಒಂದು ಟೂರ್ ನ ಹೊಡ್ಕೊಬರದ ಅಂತ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಯ್ತಿದ್ದಂಗೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ನಿಮ್ ಕೈಗಳನ್ನ ಇಟ್ಕೊಂಡು ಬೆಟ್ಟದ ಮೇಲಿಂದ ಎಸಿತಾನೆ. ಅಷ್ಟಕ್ಕೆ ಆ ಪ್ರೋಸೆಸ್ ನಿಂತೋಗಲ್ಲ. ನೀವು ಬರಲ್ಲ ಅಂದ್ರೂ ಬಿಡಲ್ಲ, ನಿನ್ನ ಅಕ್ಕನ್ ಬದುಕಿದಾಗ ಎಷ್ಟು ಮನೇನ ಹಾಳು ಮಾಡಿದ್ಯಾ ಅನ್ಬಿಟ್ಟು ಒದ್ದೆ ಹೇಳ್ಕೊಂಡು ಹೋಯ್ತಾರೆ. ಈ ಒಂದು ಪನಿಷ್ಮೆಂಟ್ ಯಾರಿಗೆ ಸಿಗುತ್ತೆ ಅಂತಂದ್ರೆ ನಿಮ್ ಫ್ರೆಂಡ್ ಸರ್ಕಲ್ ಆಗಿರಬಹುದು, ನಿಮ್ ರಿಲೇಟಿವ್ಸ್ ಆಗಿರಬಹುದು, ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡೋ ಅಂತ ವ್ಯಕ್ತಿಗಳಾಗಿರಬಹುದು, ಅಂತವ್ರಿಗೆ ಪರ್ಟಿಕ್ಯುಲರ್ ಆಗಿ ಈ ಶಿಕ್ಷೆ ಅಂತೂ ಇದ್ದೇ ಇರುತ್ತೆ ಗುರು. ನೆಕ್ಸ್ಟ್ ಶಿಕ್ಷೆ ಬಂದು ವಿಷಚಕ್ರ ನಡಿಗೆ. ಈ ಶಿಕ್ಷೆ ಯಾರ್ಯಾರಿಗೆ ಅಪ್ಲಿಕೇಬಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ಕ್ರಿಮಿನಲ್ ಮೈಂಡ್ ಸೆಟ್ ಇರುವಂತ ರಾಜಕೀಯ ವ್ಯಕ್ತಿಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ಗೆ ಕ್ರಿಮಿನಲ್ ಮೈಂಡ್ ಸೆಟ್. ಹೇಳ್ಬೇಕು ಅಂತಂದ್ರೆ ಕ್ರಿಮಿನಲ್ ಮೈಂಡ್ ಸೆಟ್. ಇವ್ರು ಯಾವ ತಪ್ಪನ ಮಾಡಿದ್ರೆ ಏನೇನ್ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀನಿ ನೋಡಿ. ಅವ್ರಿಗಿರುವಂತ ಅಧಿಕಾರನ ದುರ್ಬಳಕೆ ಮಾಡ್ಕೊಳ್ಳೋದು, ಮತ್ತೆ ಇನ್ನೊಬ್ರು ಜಮೀನ ಅಕ್ವೈರ್ ಮಾಡ್ಕೊಳ್ಳೋದು, ಮತ್ತೆ ಇನ್ನೊಬ್ರು ಜಮೀನ ಒತ್ತುವರಿ ಮಾಡ್ಕೊಳ್ಳೋದು. ಯಾವ ನಾಳಾದ್ರೆ ನನಗೇನು, ನನಗ್ ಬೇಕಾಗಿರೋದು ಲಂಚ, ನನಗೂ ನನ್ನ ಮಕ್ಳಿಗೂ ಮತ್ತೆ ನನ್ನ ವಂಶ ಪರಂಪರೆಗೂ ಕುತ್ಕೊಂಡ್ ತಿನ್ನೋ ತರ ಆಸ್ತಿ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅನ್ಬಿಟ್ಟು ಲಂಚ ಕೇಳೋಂತ ಪ್ರತಿ ಒಂದು ಅಧಿಕಾರಿಗಳಿಗೂ ಈ ಶಿಕ್ಷೆ ಅಪ್ಲಿಕೇಬಲ್ ಆಗಿರುತ್ತೆ. ಫಸ್ಟ್ ನಿಮ್ಮನ್ನ ಕರ್ಕೊಬಂದು ಒಂದ್ ಕಡೆ ಕೂಣ್ಸಿ ನಾಯಿಗೆ ಹೊಡೆದಂಗ್ ಹೊಡಿತಾರೆ. ಹೆಂಗ್ ಹೊಡಿತಾರೆ ಅಂತಂದ್ರೆ ನಿಮ್ ಬಾಡಿ ಎಲ್ಲ ನುಜ್ಜು ಆಗ್ಬೇಕು ಆ ರೀತಿ ಹೊಡಿತಾರೆ. ಅದಾದ್ಮೇಲೆ ಬಿಡ್ತಾರೆ ಅಂತ ಅನ್ಕೊಂಡಿದೀರಾ? ಈ ಪ್ರೋಸೆಸ್ ರಿಪೀಟೆಡ್ ನಡೆಯುತ್ತೆ. ನಿಮ್ ಪಾಪ ಕಳೆಯವರೆಗೂ ನಾಯಿಗೆ ಹೊಡೆದಂಗ್ ಹೊಡಿತಾರೆ. ನೆಕ್ಸ್ಟ್ ಶಿಕ್ಷೆ ಬಂದು ಕೃಷ್ಣ ನದಿ ದಾಟಿಸುವಂತ ಶಿಕ್ಷೆ. ಈ ಶಿಕ್ಷೆಯಲ್ಲಿ ಏನೇನ್ ಅಪ್ಲಿಕೇಬಲ್ ಇರುತ್ತೆ ಅಂತಂದ್ರೆ ಯಾರ ಅಪ್ಪ ಅಮ್ಮಂಗೆ ದ್ರೋಹ ಮಾಡಿ ಅವ್ರ ವಯಸ್ಸಾದ್ಮೇಲೆ ಓಲ್ಡ್ ಏಜ್ ರೂಮ್ ಹಾಕ್ತಾರೆ, ವಿದ್ಯೆ ಹೇಳ್ಕೊಟ್ಟಿರೋಂತ ಗುರುಗಳಿಗೆ ಬಾಯಿಗೆ ಬಂದಂಗ್ ಬೈತಾರೆ, ವಯಸ್ಸಾಗಿರೋಂತ ವ್ಯಕ್ತಿಗಳಿಗೆ ದ್ರೋಹ ಮಾಡೋದು, ಅಂತವ್ರಿಗೆ ಈ ಶಿಕ್ಷೆ ಅಪ್ಲಿಕೇಬಲ್ ಆಗುತ್ತೆ. ಈ ಶಿಕ್ಷೆಯಲ್ಲಿ ಏನೇನ್ ಪನಿಷ್ಮೆಂಟ್ ಕೊಡ್ತಾರೆ ಅಂತಂದ್ರೆ ನರಳಿಸಿ ದೊಡ್ಡ ವಿಷ ನದಿಯನ್ನ ದಾಟಿಸ್ತಾರೆ. ದಾಟಕ್ಕಾಗಲ್ಲ ಬಿಟ್ಬಿಡಿ ಅಂತಂದ್ರು ಬಿಡಲ್ಲ. ನಿಮ್ ಹಿರಿಯರ್ಗೆ ಎಷ್ಟು ಟಾರ್ಚರ್ ಕೊಟ್ರು, ಎಷ್ಟು ನರಳೋ ತರ ಮಾಡಿದ್ರು ನಿಮ್ಗೂನು ನರಳಿಸ್ತಾರೆ. ಯಾವ ರೀತಿ ಅಂತಂದ್ರೆ ಒಂದು ವ್ಯಕ್ತಿ ವಿಷ ಕೊಡದ್ಮೇಲೆ ಯಾವ ರೀತಿ ನರಳ್ತಾನೋ, ಬದುಕಿದಾಗ ಅಂತಂದ್ರೆ ವಿಷ ಕುಡ್ದಿದ ತಕ್ಷಣನೇ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನರಳಿ ಸಾಯ್ತಾನೆ. ಬಟ್ ನೀವು ಸತ್ಮೇಲೆ ಅಂತೂ ಆ ವಿಷ ನದಿಯಲ್ಲಿ ಮುಳುಗ್ಸಿ ಆದ್ರೆ ನೀವು ಸಾಯಲ್ಲ. ನಿಮ್ ಹಿರಿಯರ್ಗೆ ಹಿಂಗೆ ನರಳಿ ಸಾಯೋ ತರ ಮಾಡ್ತಿರೋ ಅದೇ ತರನೇ
ತರನೇ ಶಿಕ್ಷೆಗಳು ಅಪ್ಲಿಕೇಬಲ್ ಆಗಿರುತ್ತೆ ನಿಮ್ಗಲ್ಲಿ. ಮತ್ತೆ ನೆಕ್ಸ್ಟ್ ಶಿಕ್ಷೆ ಬಂದು ನಾಯಿ ಮತ್ತೆ ಕಿಡಿಯಾಟ. ಬಟ್ ಈ ಶಿಕ್ಷೆಯಲ್ಲಿ ಅಂತೂ ನಿಮ್ಮನ್ನಂತೂ ಸರಿಯಾಗಿ ಆಟಾಡಿಸ್ತಾರೆ. ಈ ಶಿಕ್ಷೆ ಯಾರ್ಯಾರಿಗೆ ಅಪ್ಲಿಕೇಬಲ್ ಇರುತ್ತೆ, ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅಂತಂದ್ರೆ, ಗಂಡು ಮಗು ಹೆಣ್ಣು ಮಗು ಅಂತ ಭೇದ ಭಾವ ಮಾಡುವಂತ ಫ್ಯಾಮಿಲಿ ಮೆಂಬರ್ಗೆ, ಗಂಡು ಮಗು ಬದಲು ಹೆಣ್ಣು ಮಗು ಆಯ್ತಲ್ಲ ಅಂತ ಶಿಶು ಹತ್ಯೆ ಮಾಡುವಂತ ವ್ಯಕ್ತಿಗಳಿಗೆ, ಮದುವೆ ಆದ್ಮೇಲೆ ಮೋಜು ಮಸ್ತಿ ಕಳೆದ ಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ವ್ಯಕ್ತಿಗಳಿಗೆ, ಹಂಗೆ ಒಂದು ಹೆಣ್ಣು ಮೇಲೆ ಮೃಗಗಳ ತರ ವರ್ತನೆ ಮಾಡಿರುವಂತ ವ್ಯಕ್ತಿಗಳಿಗೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತೀನಿ, ಸೌಜನ್ಯ ಕೇಸಲ್ಲಿ ಕಾರಣ ಆಗಿರುವಂತ ವ್ಯಕ್ತಿಗಳಿಗೆ ಸಾರಿ ಏನಕ್ಕೆ ಕೇಳಿದೆ ಅಂತಂದ್ರೆ, ಆ ನನ್ನ ಮಕ್ಕಳಿಗೆ ವ್ಯಕ್ತಿಗಳು ಅಂದ್ಬಿಟ್ಟು ಮರ್ಯಾದೆ ಕೊಡೋದಿಲ್ಲ. ಕಿತ್ತೋದ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕರ್ಕೊಂಡೋಗಿ ಒಂದು ದೊಡ್ಡ ಕಾಡಲ್ಲಿ ಮನುಷ್ಯರನ್ನ ಮೃಗಗಳ ಹತ್ರ ಬಿಡ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರು ಬದುಕಿದಾಗ ಅವ್ರು ಮೃಗಗಳಾಗಿದ್ರು, ಅದಕ್ಕೋಸ್ಕರನೇ ಸತ್ತ ಮೇಲೆ ಮೃಗಗಳ ಹತ್ರ ಎಕ್ಸ್ಪೀರಿಯನ್ಸ್ ಬಿಡ್ತಾರೆ. ಹಾವ್ ಹತ್ರ ಕಚ್ಚಿಸಿ, ನಾಯಿ ಹತ್ರ ಪರ್ಚಿಸಿ, ಚೇಳ್ ಹತ್ರ ಕುಟಿಸಿ, ಸಿಂಹದ ಹತ್ರ ಖರ್ಚಿಸಿ, ಯಾರ್ಯಾರು ಈ ಮೃಗಗಳು ಬದುಕಿದಾಗ ಟಾರ್ಚರ್ ಪಟ್ಟಿ ಸತ್ತಿರ್ತಾರೋ ಮೃಗಗಳನ್ನ ಕರ್ಕೊಂಡೋಗಿ ರಿಯಲ್ ಮೃಗಗಳ ಹತ್ರ ಬಿಡ್ತಾರೆ. ಆದ್ರೆ ಸತ್ತಿರೋ ಅಂತ ಮೃಗಗಳಿಗೆ ಸಾವಿರಲ್ಲ. ಟಾರ್ಚರ್ ಬಟ್ ಅದು ರಿಪೀಟೆಡ್ ಆಗಿರುತ್ತೆ. ಬಟ್ ಆ ವ್ಯಕ್ತಿಗಳಿಗೆ ಯಮಲೋಕದಲ್ಲಿ ಕೊಡುವಂತ ಟಾರ್ಚರ್ ನ ಇಡೀ ಕರ್ನಾಟಕ ಲೈವ್ ಅಲ್ಲಿ ನೋಡಬೇಕು ಅಂತ ವೇಟ್ ಮಾಡ್ತಿದೆ. ಅಕಸ್ಮಾತ್ ಈ ವಿಡಿಯೋನ ಹತ್ಯೆಗೆ ಸಂಬಂಧಪಟ್ಟಿರೋರು, ಹತ್ಯೆ ಮಾಡಿರೋರು, ಸಾಕ್ಷ್ಯನ ನಾಶ ಪಡಿಸೋದಕ್ಕಂತ ಹೋಗಿರೋಂತ ಪೊಲೀಸ್ ಅಧಿಕಾರಿಗಳಾಗಿರಬಹುದು, ಡಾಕ್ಟರ್ ಆಗಿರಬಹುದು, ಯಾರೇ ಆಗಿರಬಹುದು, ಅಪ್ಪಿ ತಪ್ಪಿ ಈ ಒಂದು ವಿಡಿಯೋನ ನೋಡಿದ್ರೆ ಜೀವನದಲ್ಲಿ ಜಿಗುಪ್ಸೆ ಬಂದು ಕೊತ್ಮೀರಿ ಗಿಡಕ್ಕೆ ನೇಣ ಹಾಕೋಣದು ಖಚಿತ. ನಾನು ಏನಕ್ಕೆ ಈ ಮಾತು ಹೇಳ್ದೆ, ಯಾವ ಇಂಟೆನ್ಷನ್ ಇಟ್ಕೊಂಡು ಈ ಮಾತನ್ನ ಹೇಳ್ದೆ ಅನ್ಬಿಟ್ಟು ಯಾರು ಕರೆಕ್ಟ್ ಆಗಿ ಹೇಳ್ತಾರೋ, ಯಾರ್ ಕಮೆಂಟ್ ಕರೆಕ್ಟ್ ಆಗಿರುತ್ತೋ ಆ ಕಮೆಂಟ್ ಗೆ ರಿಪ್ಲೈ ಮಾಡ್ತಾ ಒಂದು ವಿಡಿಯೋ 100% ಆ ಕಚಡ ನನ್ನ ಮಕ್ಕಳ ಬಗ್ಗೆ ಮಾಡ್ತೀನಿ. ನೆಕ್ಸ್ಟ್ ಶಿಕ್ಷೆ ಬಂದು ಅಗ್ನಿ ಪರ್ವತದ ಶಿಕ್ಷೆ. ಈ ಶಿಕ್ಷೆ ಬಂದು ಯಾರ್ಯಾರಿಗೆ ಅಪ್ಲಿಕೇಬಲ್ ಇರುತ್ತೆ ಅಂತಂದ್ರೆ, ಸುಳ್ಳು ಹೇಳಿ ಒಬ್ಬರಿಗೆ ಮೋಸ ಆದಾಗ ವಂಚನೆ ಮಾಡುವಂತ ವ್ಯಕ್ತಿಗಳಿಗೆ, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ವ್ಯಕ್ತಿಗಳಿಗೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗೆಲ್ಲ ಮಾಡ್ತಿದಾರಲ್ಲ ಪೇಡ್ PR. ಇವಾಗ ಪೇಡ್ PR ಅಂತಂದಲ್ಲ, ಸೌಜನ್ಯ ಕೇಸೇ ನೋಡ್ಬೋದು, ತುಂಬಾ ಜನ ದುಡ್ಡು ಇಸ್ಕೊಂಡು ಮಾತಾಡ್ತಿರೋಂತ ವ್ಯಕ್ತಿಗಳಾಗಿರ್ಬೋದು, ದುಡ್ಡುಗೋಸ್ಕರ ಮಾಡ್ತಿರೋಂತ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ರು ನಾವುಗಳು ನೋಡಿದ್ರೆ ಇರ್ಬೋದು, ಇವೆಲ್ಲ ನಮ್ ಕಣ್ಣು ಕಾಣಿಸ್ತಾರ ಇರ್ಬೋದು. ಮೇಲ್ಗಡೆ ಒಬ್ಬ ಇದ್ದಾನೆ, ಆ ವ್ಯಕ್ತಿ ಹೆಸರು ಬಂದು ಚಿತ್ರಗುಪ್ತ ಅಂತ. ನೀವು ಮಾಡುವಂತ ಕೆಲ್ಸಕ್ಕೆ ಪ್ರತಿ ಒಂದಕ್ಕೂ ಲೆಕ್ಕ ಬರೆದು ಇಟ್ಕೊಂಡಿರ್ತಾರೆ. ನೀವು ಮಾಡಿರೋಂತ ಈ ತಪ್ಪುಗಳಿಗೆ ಏನೇನ್ ಶಿಕ್ಷೆ ಕೊಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು ದೊಡ್ಡ ಬಿಸಿಯಾಗಿ ಕುದಿತಿರೋಂತ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಆ ಕುದಿತಿರೋಂತ ಬೆಂಕಿಗೆ ನಿಮ್ಮನ್ನ ಎಸಿತಾರೆ. ಶಾಶ್ವತವಾಗಿ ಅದರಿಂದ ಸಿಗೋಂತ ಪೈನ್ ನ ಅನುಭವಿಸೋದಕ್ ಬಿಡ್ತಾರೆ. ಬಟ್ ಆ ಪೈನ್ ಇಂದ ಒಂದೇ ಸತಿ ಸತ್ತೋದ್ರೆ ಏನು ಅನ್ಸಲ್ಲ. ಬಟ್ ನೀವು ಸತ್ತಾದ್ಮೇಲೆ ಸಾಯಕ್ ಬಿಡ್ತಾರೆ, ಈ ಒಂದು ಪೈನ್ ನ ಅನುಭವಿಸೋದಕ್ ಬಿಡ್ತಾರಲ್ಲ, ಈ ಒಂದು ಶಿಕ್ಷೆ ಘೋರ ಕಠಿಣವಾಗಿರುತ್ತೆ. ಅಂಡ್ ಫೈನಲ್ ಆಗಿ ನಿಮ್ಮ ಪಾಪ ಮತ್ತು ಅಂತ್ಯ. ಗುರು ಹೇಳ್ಬೇಕು ಅಂದ್ರೆ ಗರುಡ ಪುರಾಣ ಅನ್ನೋದು ಪುರಾತನ ಕತೆ ಮಾತ್ರ ಅಲ್ಲ, ನೀವು ಸತ್ತಾದ್ಮೇಲೆ ನೀವು ಮಾಡಿರೋಂತ ತಪ್ಪುಗಳಿಗೆ ಕೊಡುವಂತ ರಿಯಲ್ ಶಿಕ್ಷೆಗಳು ಇವು. ನೀವು ಮಾಡುವಂತ ತಪ್ಪಿಗೆ ನಾನು ಹೇಳಿರುವಂತ ಶಿಕ್ಷೆಗಳು ಇದು ಬಂದು 10% ಮಾತ್ರ. ಆದ್ರೆ ಚಿಕ್ಕ ಚಿಕ್ಕ ತಪ್ಪುಗೂ ಅಲ್ಲಿ ಘೋರ ಶಿಕ್ಷೆಗಳು ಇರ್ತವೆ. ಬಟ್ ತುಂಬಾ ಜನ ಅನ್ಕೋತಾರೆ ಸತ್ ಮೇಲೆ ನೆಮ್ಮದಿಯಾಗಿರ್ಬೋದಲ್ಲ ಅಂತ. ಬಟ್ ಸತ್ತ ಮೇಲೆ ಈ ರೀತಿ ಶಿಕ್ಷೆಗಳು ಇರ್ತವೆ ನೀವು ಮಾಡಿರೋಂತ ತಪ್ಪುಗಳಿಗೆ. ಅದಕ್ಕೆ ನೀವು ಬದುಕಿದಾಗೇನೆ ಒಬ್ರಿಗೆ ಒಳ್ಳೇದ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡಿ, ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡ್ಬೇಡಿ. ಅಮ್ಮ ಅಂದ್ರೆ ನೀವು ತಪ್ಪು ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ, ಆವತ್ತು ಒಂದು ದಿವಸ ನಿಮಗ್ ಮಜಾ ಸಿಗುತ್ತೆ. ಆದ್ರೆ ಸತ್ತ ಮೇಲೆ ಅದು ತ್ರಿಬಲ್ ಆಗಿ ನೀವು ಅನುಭವಿಸ್ಬೇಕಾಗತ್ತೆ. ಈ ಗರುಡ ಪುರಾಣದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ನಾವು ಮಾಡುವಂತ ಕರ್ಮನೇ ನಮ್ಮ ಮುಂದಿನ ಜೀವನನ ನಿರ್ಧರಿಸುತ್ತೆ.